ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇವತ್ತು ನಮ್ಮ ಮನೆ ಬಾಗಿಲ ಹತ್ರ ಇರೋ ಚಿಕ್ಕ ಗಾರ್ಡನ್ನು ಅಂತ ಹೇಳ್ಬೋದು, ಅದನ್ನು ಕ್ಲೀನ್ ಮಾಡ್ತಾ ಇದ್ದೀನಿ. ಹಾಗೆಯೇ ನಮ್ಮ ಯಜಮಾನರು 2 ದಾಸವಾಳದ ಗಿಡದ್ದು ಕಡ್ಡಿ ತಂದಿಟ್ಟಿದ್ರು. ಅದು ಹಾಕೋಕ್ಕೆ ಟೈಮ್ ಇರಲಿಲ್ಲ. ಸರಿ, ಇದ್ರ ಜೊತೆಗೆ ಅದನ್ನು ಹಾಕೋದಾ ಅಂದ್ಬಿಟ್ಟು ಹಾಕ್ತಾಯಿದ್ದೀನಿ. ಮೊದಲೊಂದು ಸರಿ ತಂದಿದ್ರು, ಅದು ಫುಲ್ಲು ಒಣಗೋಯ್ತು. ಸರಿ, ಈ ಸರಿ ಹಾಕದ ಅಂತ ಹೆಂಗೋ ಹಾಕಬೇಕಲ್ಲ, ಅದ್ರ ಜೊತೆಗೆ ಕ್ಲೀನು ಮಾಡ್ತಾಯಿದ್ದೀನಿ. ನನಗೆ ಗಿಡಗಳು ಹಾಕೋದು ಅಂತಂದರೆ ತುಂಬ ಇಷ್ಟ. ಹೂ ಗಿಡ ಎಲ್ಲ ತುಂಬ ಇತ್ತು ನನ್ನ ಹತ್ರ. 20 ಪಾಟ್ಸ್ ತನಕ ಇತ್ತು ಹಳೆ ಮನೇಲೆಲ್ಲ. ಈ ಮನೇಲಿ ಇಡಕ್ಕೆ ಜಾಗ ಇಲ್ಲ, ಹಾಗೆಯೇ ಬಿಸಿಲು ಕೂಡ ಒಳಗಡೆ ಬರೋದಿಲ್ಲ. ಅದರಿಂದ ಸ್ವಲ್ಪ ಗಿಡ ಎಲ್ಲ ಮೇಲೆ ಟೆರೇಸಲ್ಲಿ ಇಟ್ಟಿದ್ದೀವಿ. ಮನೆ ಮುಂದೆ ಸ್ವಲ್ಪ ಇಟ್ಕೊಂಡಿದ್ದೀನಿ. ಅದು ಕೂಡ ಬಿಸಿಲು ಬರೋ ಜಾಗದಲ್ಲಿ ಚೆನ್ನಾಗಿ ಬೆಳೆಯುತ್ತೆ, ಇಲ್ಲದ ಜಾಗದಲ್ಲಿ ಫುಲ್ಲು ಒಣಗಿ ಹೋಗುತ್ತೆ. ಸರಿ, ಬಿಸಿಲು ಇಲ್ಲದೆ ಬೆಳೆಯೋ ಗಿಡಗಳನ್ನ ಸುಮಾರು ಹಾಕ್ಕೊಂಡಿದ್ದೀನಿ. ಆಲೋವೆರಾ, ಇದು ಮನಿ ಪ್ಲ್ಯಾಂಟು, ಇದೆಲ್ಲ ಅಷ್ಟು ಬಿಸಿಲು ಕೀಳಲ್ಲ, ಅದರಿಂದ ಅದನ್ನು ಹಾಕ್ಕೊಂಡಿದ್ದೀನಿ. ರೋಸ್ ಗಿಡ ಎಲ್ಲ ಮೇಲೆ ಟೆರೇಸಲ್ಲಿ ಇಟ್ಟಿದ್ದೀನಿ. ನೋಡೋದ ಬೇರೆ ಮನೇಲಿ ಜಾಗ ಸಿಕ್ಕಿದ್ರೆ ಅಲ್ಲಿ ಹಾಕಬೇಕು. ಹೂ ಗಿಡ ಎಲ್ಲ ಹಾಕಬೇಕು ಅಂತ ಇಷ್ಟ ನನಗೆ, ಆದರೆ ಪ್ಲೇಸ್ ಇಲ್ಲ. ಇದು ಸ್ಟ್ಯಾಂಡ್ ಬಂದು ನಾನು ಫ್ಲಿಪ್ಕಾರ್ಟಲ್ಲಿ ತೊಗೊಂಡಿರೋದು. 2500 ಅಂತ ಆಗಿತ್ತು ಇದಕ್ಕೆ. ಫ್ರೆಂಡ್ಸ್, ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ತಾ ನೋಡ್ತಾ ಇದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮರಿಬೇಡಿ.
ಫ್ರೆಂಡ್ಸ್, ಈಗ ಫೈನಲಿ ಈಗ ಫುಲ್ಲು ಕೆಲಸ ಮುಗೀತು. ಈಗ ಚಿಕ್ಕ ಗಾರ್ಡನ್ನು ನೋಡಿ ಹೆಂಗಿದೆ ಅಂತ ಹೇಳಿ ಕಮೆಂಟ್ ಮೂಲಕ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಬಾಯ್, ಟೇಕ್ ಕೇರ್.